4 ದಿವಸ. ಇದು ನನ್ನ ಪ್ರಥಮ ಭೇಟಿ, ಇಲ್ಲಿಗೆ ಬಂದಿರೋದು ಪ್ರಥಮ ಬಾರಿಗೆ ಈ ಕಲಾರಂಗದ ಈ ಭವನಕ್ಕೆ. ಈಗ ಇದಕ್ಕಿಂತ ಮುಂಚೆ ಆದ ಸೆಷನ್ನಲ್ಲಿ ಅಭಿಪ್ರಾಯ ಹೇಳುವಾಗ ಅವರು ಕಡಿಕಾರರವರು ಹೇಳಿದರು, ಅವರು ಮೇಳದವರು ಕಳಿಸಿದರು, ಇವ್ರು ಕಳಿಸಿದರು, ಹಾಗಂತ ಬರಬೇಡಿ, ನೀವಾಗೆ ಬನ್ನಿ ಅಂತ. ಆದರೆ ನನಗೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಲ್ಲಿ ಯಾರೂ ನನ್ನ ಕಳಿಸಲಿಲ್ಲ, ಹೋಗುವಂತ ಹೇಳಲಿಲ್ಲ. ನನಗೆ ಸ್ವಯಂ ಇಚ್ಛೆಯಿಂದ ನಾನು ಬಂದಿದ್ದೇನೆ. ಇದಕ್ಕೆ ಕಾರಣ ಕಳೆದ ಬಾರಿ ನಡೆದ ಶಿಬಿರದ ಇದೇ ಅಭಿಪ್ರಾಯ ಅಥವಾ ಪ್ರತಿಕ್ರಿಯೆಯ ತುಣುಕು. ಶಶಿಯಣ್ಣ, ಕಾರ್ಕಳದ ಶಶಿಯಣ್ಣ ಹೇಳಿದಂತಹ ಅಭಿಪ್ರಾಯದ ತುಣುಕು. ನನಗೆ ಅಲ್ಲಿವರೆಗೆ ಈ ಶಿಬಿರದ ಮಾಹಿತಿ ಇರಲಿಲ್ಲ. ಅದನ್ನು ಕೇಳಿ ಏನೋ ಒಂದು ಉತ್ಕಟವಾದಂತಹ ವಿಷಯವನ್ನು ಕಳ್ಕೊಂಡೆ, ಏನೋ ಒಂದು ಮಹತ್ತರವಾದಂತಹ ವಿಷಯವನ್ನು ಕಳ್ಕೊಂಡೆ ಅನ್ನುವಂಥ ಸಂಕಟ ನನ್ನಲ್ಲಿ ಉಂಟಾಯಿತು. ಹಾಗಾಗಿ ಬರುವ ವರ್ಷ ಹೇಗಾದರೂ ಮಾಡಿ ಹೋಗಲೇಬೇಕು ಅಂತ ಇತ್ತು. ಹಾಗಾಗಿ ಈ ವರ್ಷ ಬರುವಂತಹ ಅವಕಾಶ ನನಗೆ ಸಿಕ್ಕಿತು. ಹಲವಾರು ಶಿಬಿರಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಅಂದರೆ ಈ ಯಕ್ಷಗಾನವನ್ನು ಟ್ರೆಡಿಷ್ನಲ್ ಆಗಿ ನೋಡುವ ರೀತಿ ಬಿಟ್ಟು ಬೇರೆ ರೀತಿ, ಅಂದರೆ ನನ್ನ ಈ ರಂಗಭೂಮಿಯ ಜೊತೆ ಹೆಚ್ಚು ಆಸಕ್ತಿ ಮತ್ತು ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಬೇರೆ ರೀತಿಯಲ್ಲಿ ನೋಡುವಂತಹ ಪ್ರವೃತ್ತಿ ನನ್ನದು. ಹಾಗಾಗಿ ಬೇರೆ ಬೇರೆ ಶಿಬಿರಗಳಿಗೆ ಆದಷ್ಟು ಸಾಧ್ಯವಾದಷ್ಟು ಹೋಗುತ್ತೇನೆ. ಕಾಲೇಜಿಗೆ ರಜೆ ಇದ್ದಾಗ. ಬೇರೆ ಕಡೆಯೂ ಇಂತಹ ಒಳ್ಳೆಯ ಶಿಬಿರಗಳು ಮಾಡ್ತಾರೆ, ಆಗಿದೆ. ಆದರೆ ಅದು ತುಂಬ ಎಫೆಕ್ಟಿವ್ ಆಗಿ ಆಗೋದು ಯಾವಾಗ ಅಂತ ಹೇಳಿದರೆ ಅದು ಸನಿವಾಸ ಶಿಬಿರ ಆದಾಗ. ಯಾಕಂತ ಹೇಳಿದರೆ ನಾವು 2-3 ದಿನದ ಶಿಬಿರಗಳಲ್ಲಿ ಅಟೆಂಡ್ ಆದಾಗ ಆ ಸಂದರ್ಭಕ್ಕೆ ಅಲ್ಲಿಗೆ ಬರ್ತೇವೆ, 9 to 4 ಅಲ್ಲಿ ಇರ್ತೇವೆ, ಮತ್ತೆ ಹೋಗ್ತೇವೆ, ಮತ್ತೆ ಅದೇ ಪ್ರವೃತ್ತಿ ಮುಂದುವರಿಯುತ್ತದೆ. ಆಗ ಅದು ಆ ಕೇಳಿದ ಮಾತಿಗೂ ನಾವು ಮಾಡುವ ಕ್ರಿಯೆಗೂ ಮ್ಯಾಚ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಇಷ್ಟು ದಿನ 4 ದಿನ ಇಲ್ಲೇ ಉಳಿಸಿಕೊಂಡು ಒಳ್ಳೆಯ ಊಟ ಉಪಚಾರಗಳನ್ನು ಕೊಟ್ಟು, ಬರೀ ಅಷ್ಟು ಮಾತ್ರವಲ್ಲ, ಅಶನ ವಸನ ವಸ್ತ್ರ ಎಲ್ಲವನ್ನೂ ಕೊಟ್ಟು ನಮಗೆ ಭೂದಾನ ಸ್ವಲ್ಪ ಇಷ್ಟು 4 ದಿನಗಳ ಮಟ್ಟಿಗೆ ಇರಲಿಕ್ಕೆ ಈ 4 ಕೊಟ್ಟು ಈ 4 ದಾನಗಳನ್ನು ಮಾಡಿದಂತಹ ಈ ಕಲಾರಂಗಕ್ಕೆ ಚಿರಋಣಿಯಾಗಿದ್ದೇನೆ. ಮತ್ತು ಈ ಭವನವನ್ನು ನೋಡಿದಾಗ ನನಗೆ ಅನಿಸಿದ್ದು, ನಾನು ಕೆಲವೊಂದು ಈ ಆಟಗಳಿಗೆ ಹೋಗುವಾಗ ಟೌನ್ ಹಾಲ್ನಲ್ಲಿ ಎಲ್ಲ ಅದರ ಕುರಿತು ಮಾತು ಬರ್ತದೆ. ಟೌನ್ ಹಾಲ್ನಲ್ಲಿ ಆಟವಾ, ಕೊಟ್ಟಿದ್ದಾಗ್ಬೋದು ಮಾರೆ ಆಟದವರಿಗೆ ಅಂತ. ಆಟದವರಿಗೆಲ್ಲ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಅಂತ ಹೇಳಿದರೆ, ಬೀಡ ತಿಂದು ಅಲ್ಲಿ ಹೋಗಿದ್ದಾರೆ, ಇದು ಮಾಡ್ತಾರೆ, ಹಾಗೆ ಮಾಡ್ತಾರೆ, ಕುಚೇಷ್ಟೆ ಮಾಡ್ತಾರೆ ಅಂತ ಒಂದು ಕಾಲದಲ್ಲಿ ಇದ್ದದ್ದು, ಈಗ ಅದೆಲ್ಲ ಕಳೆದು ಏನೂ ಕೇಳದೆ ತಾವಾಗಿಯೇ ಒಂದು IT ಫೀಲ್ಡಿನ ಒಂದು ಕಂಪೆನಿ ಹುಡುಕಿಕೊಂಡು ಬಂದು ಇಂಥ ಟೌನ್ ಹಾಲ್ಗಿಂತ 10 ಪಟ್ಟು ಶ್ರೇಷ್ಠವಾಗಿರುವಂಥ ಇಂಥ ಭವನವನ್ನು ನಿರ್ಮಿಸಿ ಕೊಡ್ತದೆ ಅಂತ ಹೇಳಿ, ಆದರೆ ಆ ಸಂಸ್ಥೆಯಲ್ಲಿ ಮಾಡಿರುವ ಕೆಲಸ ಎಷ್ಟು ಅನ್ನೋದು ನಮಗೆ ಎದ್ದು ತೋರುತ್ತದೆ. ಮತ್ತು ಇನ್ನೊಂದು ತುಂಬ ಒಳ್ಳೆಯ ವಿಷಯ ನನಗೆ ಅನಿಸಿದ್ದು ಇಲ್ಲಿ ಅಂತ ಹೇಳಿದರೆ, ಈ ಸಂಸ್ಥೆಯ ಕಾರ್ಯಶೈಲಿ. ಈಗ ಈ ಕಲೆಯ ಬಗ್ಗೆ ಆದ ಅನುಭವವನ್ನು ಇನ್ನೂ ಬೇರೆಯವರು ಹೇಳಲಿಕ್ಕಿರ್ಬೋದು, ಆದರೆ ನಾನು ಈ ಕಾರ್ಯಶೈಲಿಯನ್ನು ತುಂಬ ಮೆಚ್ಚುತ್ತೇನೆ. ಬಂದ ತಕ್ಷಣ ನಾನು ಇಲ್ಲಿ ಬಂದ ತಕ್ಷಣ ಕೇಳಿದೆ, ಕಡಿಕಾರರವರಿದ್ದರು, ಯಾವ ಮೇಳ ಏನು ಎತ್ತ ಅಂತೆಲ್ಲ ಕೇಳಿದಾಗ ನಾನು ಸ್ವಲ್ಪ ಅಂಜಿಕೆಯಿಂದಲೇ ಹೇಳಿದೆ, ನಾನಂದರೆ ಬೇರೆ ಒಂದು ಪ್ರಾಜೆಕ್ಟಲ್ಲಿದ್ದೆ ಮುಂಬೈಯಲ್ಲಿ, ಇದಕ್ಕಂತೇಳಿ ಓಡಿಕೊಂಡು ಬಂದದ್ದು ದೊಡ್ಡ ಲಗೇಜ್ ಹಿಡ್ಕೊಂಡು. ಯಾವ ಮೇಳ ಏನು ಅಂತ ಕೇಳುವಾಗ, ನಾನು ಈ ವರ್ಷ ಹೆಚ್ಚು ಮೇಳದ ಆಟಗಳಿಗೆ ಹೆಚ್ಚು ಹೋದವನಲ್ಲ, ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಅನ್ನುವ ಕಾರಣಕ್ಕೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೇನೆ. ಹಾಗಾಗಿ ನಾನು ಸ್ವಲ್ಪ ಅಂಜಿಕೆಯಿಂದಲೇ ಹೇಳಿದೆ. ಆಗ ಅವ್ರು ಹೇಳಿದರು, ಈ ವರ್ಷ ನಿಮ್ಮ ಮೇಳದಲ್ಲಿ ಎಷ್ಟು ಆಟ ಆಗಿದೆ ಹೇಳಿದ್ರು. ಅದು ನನಗೆ ಸಂಖ್ಯೆ ಇಲ್ಲ, ಯಾಕಂದರೆ ಈ ವರ್ಷ ನಾನು ಹೆಚ್ಚು ಹೋಗಲಿಲ್ಲ ಅಂತ. ಹೌದಾ ಅಂತ ಹೇಳಿ ಒಂದು ಸ್ವಲ್ಪ ಬೇರೆ ಭಾವ ಚೇಂಜ್ ಆಯಿತು. ನನಗಾಯ್ತು ಇದು ಬಂದು ಸಿಕ್ಕಿ ಬಿದ್ದನೋ ಏನೋ ಅಂತ. ಮತ್ತು ಸರಿ, ತೊಂದರೆ ಇಲ್ಲ, ಮೇಲೆ ಹೋಗಿ ಅಂತ ಹೇಳಿದರು. ಆಗ ಹೋಗಿ ಆದಮೇಲೆ ನಾನು ಪಕ್ಕ ಕೇಳಿದೆ, ಈ ನೋಟ್ಬುಕ್ ನಮಗೆ ಕೊಟ್ಟರು ಇಂಥದ್ದು. ಆಗ ನಾನು ಕೇಳಿದೆ, ನನಗೆ ಹೊರಗಡೆ ಹೋಗ್ಬೋದು, ಒಂದು ಬುಕ್ ತಗೊಳ್ಬೇಕು, ಇದು ಸಾಕಾಗೋದಿಲ್ಲ ಬರೀಲಿಕ್ಕೆ, ಒಂದು ದಿನದಲ್ಲಿ ಮುಗೀತದೆ. ಇಲ್ಲ, ಅದು ವ್ಯವಸ್ಥೆ ಆಗಿದೆ, ನಿಮಗೆ ಶಿಬಿರಕ್ಕೆ ಕೇಳಿಯೇ ಮಾಡಿದ ಒಂದು ಪುಸ್ತಕ ರೆಡಿಯಾಗಿದೆ ಅಂತ ಹೇಳಿದರು. ಎಷ್ಟು ಚಿಂತನೆ ಇದೆ ಇದರಲ್ಲಿ. ಪುನಃ ಈ ಸಮವಸ್ತ್ರ, 2 ಟೀ ಶರ್ಟು, 2 ಬರ್ಮುಡಾ ಅಂತ ಹೇಳಿದರು. ಅದು ಕೊಟ್ಟದ್ದು ದೊಡ್ಡದಲ್ಲ, ಆದರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಈ ಲೋಗೋ ನೋಡಿ ಇಷ್ಟೇ ಇರುವುದು, ಹಿಂದೆ ಏನು ಬರೀಲಿಲ್ಲ, ಮುಂದೆ ಏನು ಬರೀಲಿಲ್ಲ. ಕೆಲವೊಂದು ಸ್ಪಾನ್ಸರ್ಶಿಪ್ಗಳನ್ನು ನೋಡಿದ್ದೇನೆ, 5 ರೂಪಾಯಿ ಕೊಟ್ಟು 50 ರೂಪಾಯಿಯ ಬ್ಯಾನರ್ ಹಾಕಿಕೊಳ್ಳುವ ಈ ಕಾಲದಲ್ಲಿ ಇಷ್ಟೆಲ್ಲ ಮಾಡಿ ಬರೀ ಇಷ್ಟೇ ಒಂದು ಲೋಗೋ ಅಂಥದ್ದನ್ನು ಮಾಡಿ. ಮತ್ತು ಸಮವಸ್ತ್ರ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ನಾವು ಮೇಳದಲ್ಲಿ ನಾನು 2ನೇ ವೇಷಧಾರಿ, ನಾನು ಹಾಸ್ಯ ವೇಷದವ, ನಾನು ಇದು ಇಷ್ಟು ಪಾಪ್ಯುಲಾರಿಟಿ ಇರುವವ, ಈಗ ಬಂದವ ಅನ್ನುವಂಥ ತಾರತಮ್ಯ ಇರ್ತದೆ. ಇಲ್ಲಿಗೆ ಬರುವಾಗ ಅದನ್ನೆಲ್ಲ ಗಂಟು ಕಟ್ಟಿ ಹೊರಗೆ ಇಡಿ, ಇಲ್ಲಿ ಎಲ್ಲರೂ ಸಮ ಅನ್ನುವಂಥ ಒಂದು ಭಾವ, ಮಾನಸಿಕ ಸಿದ್ಧತೆಗೆ ಇದು ತುಂಬ ಪೂರಕ. ಆ ಸೂಕ್ಷ್ಮತೆಯನ್ನು ಅರಿತುಕೊಂಡು ಇದನ್ನು ಕಾರ್ಯಗತಗೊಳಿಸಿದ್ದಕ್ಕಾಗಿ ಮತ್ತೊಮ್ಮೆ ನಮಿಸ್ತಾ ಇದ್ದೇನೆ. ಇದೊಂದು ಒಳ್ಳೆಯ ಅಂಶ.
ಮತ್ತು ಇಲ್ಲಿಯ ಈ ವಾತಾವರಣದಲ್ಲಿ ನಮಗೆ ಅತ್ಯಂತ ನನಗೆ ವೈಯಕ್ತಿಕವಾಗಿ ಖುಷಿ ಕೊಟ್ಟ ವಿಷಯ ಅಂದರೆ ಕಡೆಕಾರ್ ಅವರು ಹೇಳಿದರು ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಇಲ್ಲ ಅಂತ. ಅದು ತುಂಬ ಖುಷಿಯಾಯಿತು. ಯಾಕಂತ ಹೇಳಿದರೆ ಇವತ್ತು ನಮಗೆ June 5th ಪರಿಸರ ದಿನಾಚರಣೆ ಅಂತ ಹೇಳ್ತೇವೆ. ನಾವು ಅಷ್ಟೇ ಯಕ್ಷಗಾನದಲ್ಲಿ ದೊಡ್ಡ ದೊಡ್ಡ ಮಾತಾಡ್ತೇವೆ, ಪರಿಸರ ಭೂತಾಯಿ ಅದು ಇದು ಅಂತೆಲ್ಲ ಹೇಳ್ತೇವೆ. ಸೂಕ್ಷ್ಮವಾಗಿರುವುದು ಪರಿಸರವನ್ನು ರಕ್ಷಿಸಬೇಕು ಅಂತ. ಆ ನಿಟ್ಟಿನಲ್ಲಿ ಕಾಲೇಜಿನಲ್ಲೂ ಕೆಲವೊಂದು ಚಟುವಟಿಕೆಗಳನ್ನು ತೊಡೆದುಕೊಂಡಿದ್ದೆ. ಆದರೆ ಯಕ್ಷಗಾನ ಕಾರ್ಯಕ್ರಮಗಳಿಗೆ ಹೋಗುವಾಗ ನಾನು ಕೂಡ ಅಲ್ಲಿ ಕೆಲವೊಂದು ಆಗುವಷ್ಟು ನಾನು ಸೂಚಿಸಿದ್ದೆ. ಇದನ್ನು ನಾವು ಈ ಒನ್ ಯೂಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನು ಈ ತಿಂಡಿ ಉಪ್ಪಿಟ್ಟು ಎಲ್ಲ ಕೊಡುವಾಗ ಅದನ್ನು ಬಿಟ್ಟು ಬೇರೆ ಏನಾದರೂ ನಾವು ಬಳಸಬಹುದಾ, ಡಿಗ್ರೇಡೇಬಲ್ ಮೆಟೀರಿಯಲ್ಲು ಅಥವಾ ಬಾಳೆ ಎಲೆಯೋ ಹಾಗಂತ. ಹಾಗೆ ಅದೆಲ್ಲ ಹೋಗುಮಾರೆ, ಅದೆಲ್ಲ ನಿನ್ನ ಕಾಲೇಜಲ್ಲಿ ಇಟ್ಕೋ ಅಂತ ಹೇಳಿದ್ದಿತ್ತು. ಹಾಗಾದರೆ ಯಕ್ಷಗಾನ ಕ್ಷೇತ್ರ ಅಂದರೆ ಬರೀ ಕಲೆ ಮಾತ್ರವಾ? ಅಲ್ಲಿ ಕಲೆ ಶಿಕ್ಷಣ ಸಮಾಜ ಅಂತ ಕೊಟ್ಟಿದ್ರೆ ನಾವು ಸಮಾಜಕ್ಕೆ ಏನು ಕೊಡೋದು ಬೇಡ ಅಂತ ಇದ್ದದ್ರಲ್ಲಿ ಇಲ್ಲಿ ಕಾರ್ಯಗತ ಆಗಿತ್ತು. ಹೇಗೆ ಅಂತ ಹೇಳಿದರೆ ಪ್ಲಾಸ್ಟಿಕ್ ನಾವು ಬಳಸಿಕೊಳ್ಳುವುದಿಲ್ಲ. ಅದರ ಜೊತೆ ಅಂದರೆ ನಾವು ಸಾಮಾನ್ಯವಾಗಿ ಕಾಣುವಾಗ ಹೊರಗಡೆ ಮಾಡ್ತಾರೆ ಕಾರ್ಯಕ್ರಮ, ಬೆಳಗ್ಗೆ ಸಸ್ಯಾರೋಪಣ ಮಾಡ್ತಾರೆ, ಒಬ್ಬರು ಮಂತ್ರಿ ಬರ್ತಾರೆ ಸಸ್ಯಾರೋಪಣ ಮಾಡ್ತಾರೆ, ಸಂಜೆ ಆಗುವಾಗ ಮತ್ತೆ ಯಾವುದೋ ಒಂದು ಆಡು ಬಂದು ಆ ಸಸ್ಯವನ್ನು ತಿಂತದೆ, ಮತ್ತು ಆ ಆಡನ್ನು ಆ ಮಂತ್ರಿ ತಿಂದು ಮಲಗುತ್ತಾನೆ, ಅಷ್ಟೇ ಆಗೋದು. ಆದರೆ ಇಲ್ಲಿ ಆ ಪರಿಸರವನ್ನು ರಕ್ಷಿಸಬೇಕು ಅನ್ನೋದನ್ನು ಕಾರ್ಯಗತಗೊಳಿಸಿ ಇದನ್ನು ಆಭಾಸ ಕಂಡರೂ ಕಾಣ್ಬೋದು. ಆದರೆ ನಾನು ಹೇಳ್ತೇನೆ, ಪ್ರತಿಯೊಂದು ವಾಶ್ರೂಮ್ಗಳ ಹೊರಗಡೆ ನಾನು ನೋಡಿದೆ ಈ ಭವನದಲ್ಲಿ ಕೇವಲ ಡಸ್ಟ್ಬಿನ್ಸ್ ಮಾತ್ರ ಅಲ್ಲ, ಸ್ಯಾನಿಟರಿ ಪ್ಯಾಡ್ಗಳನ್ನ ಡಿಸ್ಪೋಸ್ ಮಾಡಲಿಕ್ಕೂ ಒಂದು ಡ್ರಮ್ ಇಟ್ಟಿದ್ರು. ನಾವು ಹೇಳ್ತಾರಲ್ಲ ಯಕ್ಷಗಾನ ಗಂಡು ಕಲೆ, ಸ್ತ್ರೀಯರಿಗೆ ಅಲ್ಲಿ ಸ್ಥಾನಮಾನ ಇಲ್ಲ ಅಂತ. ಇಷ್ಟು ಸೂಕ್ಷ್ಮವಾಗಿ ಒಂದು ಸ್ಥಾನ ಕಲ್ಪಿಸಿಕೊಟ್ಟ ಒಂದು ಸಂಸ್ಥೆ ಹೇಳಿದರೆ ಇದಕ್ಕಿಂತ ದೊಡ್ಡ ಇನ್ಕ್ಲೂಸಿವ್ನೆಸ್ ಬೇಕಾ ಮಹಿಳೆಯರಿಗೆ? ದಿಸ್ ಈಸ್ ರಿಯಲ್ ಫೆಮಿನಿಸಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟು ಆಗಿ ಮತ್ತು ಇದರ ಜೊತೆ ಜೋಡಿಸಿಕೊಂಡಂತಹ ರಿಸೋರ್ಸ್ ಪರ್ಸನ್ ಅವರು ಹೇಳಿದರು, 2-3 ಸರ್ತಿ ಪವನಣ್ಣ ಹೇಳಿದರು, ನಿಮಗೆ ಹಲವಾರು ವಿದ್ವಜ್ಜನರನ್ನು ಪರಿಚಯ ಪಡಿಸುವ ಒಂದು ಪ್ರಯತ್ನ ಅಂತ. ಅವರಲ್ಲಿರುವಂತಹ ಅಗಾಧ ಜ್ಞಾನ ಸಿಂಧುವನ್ನೆಲ್ಲ ನಮಗೆ ಅವರಿಗೆ ಸಿಗುವ ಅರ್ಧ ಗಂಟೆಯ 3/4 ಗಂಟೆಯ ಕಾಲಾಂಶದಲ್ಲಿ ನಮಗೆ ಕೊಡಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಅದರ ಪರಿಚಯವನ್ನು ಮಾಡಿಕೊಟ್ರು. ಸಂಪರ್ಕ ಬೆಳೆಸೋದು ಅಂತ ಹೇಳಿದ್ರಲ್ಲ, ಆ ಸಂಪರ್ಕ ನಮಗೆ ಎಷ್ಟು ಅಗಾಧವಾಗಿ ಲಾಭ ಆಗ್ತದೆ ಹೇಳಿದರೆ ಮುಂದೆ ನಾವು ಅವರ ಜೊತೆಗೆ ಯಾವುದೇ ಮುಜುಗರ ಇಲ್ಲದೆ ಒಂದು ಸಂಪರ್ಕ ಮಾಡಬಹುದಲ್ವ, ಏನಾದರೂ ಕೇಳಬಹುದಲ್ವ. ಆ ಸಂಪರ್ಕ ಬೆಳೆಸುವುದೇ ಒಂದು ದೊಡ್ಡ ವಿಷಯ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಮತ್ತು ಕೆಲವೊಂದು ಫ್ರೀ ಟೈಮ್ಗಳೆಲ್ಲ ಇದ್ದಾಗ ಸಹಪಾಠಿಗಳಲ್ಲಿ ಕೆಲವರು ಕೇಳ್ತಿದ್ರು, ಅಂದರೆ ಬರೆದುಕೊಳ್ತಾ ಇದ್ದೆ, ಮತ್ತು ಫ್ರೀ ಟೈಮ್ಗಳಲ್ಲಿ ಇದ್ದಾಗ ಪವನಣ್ಣ, ಪಾಠಕರು ಮತ್ತು ಕೊಂಡದ ಕುಳಿಯವರು ಅವರೆಲ್ಲ ಜೊತೆ ಹೋಗಿ ಏನಾದರೂ ಒಂದು ಕೊರಿತಾ ಕೂರ್ತಿದ್ದೆ. ಏನಾದರೂ ಒಂದು ಕೊರೆಯುವುದು, ಪ್ರಶ್ನೆ ಕೇಳೋದು, ಕೊರೆಯುವುದು. ಕೆಲವರಿಗೆ ಅಧಿಕ ಪ್ರಸಂಗ ಅಂತ ಕಾಣಬಹುದು. ಆದರೆ ನನ್ನ ಇಲ್ಲಿ ಅನುಭವ ಅಂತ ಹೇಳಿದರೆ, ಎಲ್ಲಿ ಮುಟ್ಟಿದ್ರೂ ಮುತ್ತೇ ಉದುರ್ತಾ ಇರುವಾಗ ಸ್ವಲ್ಪ ಕೊರೆದ್ರೆ 100 ಉದುರಿದ್ರೆ ಒಂದು 2-3 ಆದರೂ ನಮ್ಮ ಕೈಯಲ್ಲಿ ಉಳಿಬಹುದಲ್ಲ ಅಂತ ವಾತಾವರಣವನ್ನು ನಿರ್ಮಾಣ ಮಾಡಿದ ಕಲಾರಂಗಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಹಾಗೆ ನಮ್ಮ ಅದ್ಭುತವಾದಂತಹ ಸಹಪಾಠಿಗಳು, ಈ ಕುಟುಂಬ ನಮ್ಮದು ನಿರ್ಮಾಣ ಆಗಿದೆ. ನಾವು ವ್ಯಕ್ತಪಡಿಸದೇ ಇರ್ಬೋದು, ಕೆಲವೊಬ್ಬರು ನಿಮ್ಮನ್ನೆಲ್ಲ ವೇದಿಕೆಯ ಮೇಲೆ ನೋಡಿರ್ತೇವೆ, ಆದರೆ ಇಲ್ಲಿ ಬಂದು ನಿಮ್ಮ ಅಭಿಮಾನಿ ಅಂತ ವ್ಯಕ್ತಪಡಿಸದೇ ಇರ್ಬೋದು. ಆದರೆ ನಿಮ್ಮ ಜೊತೆಗೆ ಇರುವಂತಹ ಸೌಭಾಗ್ಯ ನನಗೆ ಒದಗಿ ಬಂದಿದೆ. ಇದಕ್ಕೆಲ್ಲ ಕಾರಣ ಕಲಾರಂಗಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ ಅಂತ